ಅರ್ಜುನ್, ಒಂದ್ ನಿಮಿಷ. ಅದು ನಾವು ಅವಸರ ಪಡೋದು ಬೇಡ. ನನಗೊಂದು ಚಿಕ್ಕ ಐಡಿಯಾ ಹೊಳಿತಿದೆ. ನಾವ್ಯಾಕೆ ಅಭಿಭಾವನ್ಗೂ ದೇವಿಗೂ ಇಲ್ಲೇ ನಾಳೆ ಒಂದು ದೇವಸ್ಥಾನದಲ್ಲಿ ಮದ್ವೆ ಮಾಡಿಸಿ ಆಮೇಲೆ ಅವರನ್ನ ಬೆಂಗಳೂರಿಗೆ ಕರ್ಕೊಂಡು ಹೋಗ್ಬಾರ್ದು? ಏನ್ ಹೇಳ್ತಿದ್ಯಾ ಪರಿ? ಯಾಕೆ, ಏನಾಯ್ತು? ಮದ್ವೆಗೆ ಯಾಕೆ ಇಷ್ಟು ಅವಸರ ಪರಿ? ಅಲ್ಲ, ಅತ್ತೆ ಇದನ್ನ ಹೇಗ್ ತಗೊಳ್ತಾರೋ ಅಂತ. ಊರಿಗೆ ಹೋಗಿ ನಡೆದ ಎಲ್ಲ ವಿಷಯನೂ ಅಮ್ಮ ಹತ್ರ ಹೇಳ್ಬಿಟ್ರೆ ಅವರು ತುಂಬಾ ಸಂತೋಷ ಪಡ್ತಾರೆ ಪರಿ. ಹೌದು ಪರಿ, ಈಗ ಆಗ್ಲೇ ಅಭಿಗ್ ಮದ್ವೆ ಮಾಡ್ದೇನೆ ನಮಗ್ ಮದ್ವೆ ಮಾಡಿಸಿದಕ್ಕೆ ಅಮ್ಮ ಅದೆಷ್ಟು ನೋವು ತಿಂತಾ ಇದಾರೆ ಗೊತ್ತಾ ನಿನ್ಗೆ? ನಾವು ದೇವಿನ ಕರ್ಕೊಂಡು ಊರಿಗೆ ಹೋಗೋಣ. ನಾ ಲವ್ ಮಾಡಿದ್ದು ದೇವಿನೇ ಅಂತ ಅಮ್ಮಂಗೆ ಗೊತ್ತಲ್ವಾ? ಅಮ್ಮ ಖಂಡಿತ ನಮ್ಮ ಮದ್ವೆಗೆ ಒಪ್ಕೊಳ್ತಾರೆ. ಹೌದು. ಅಲ್ಲ, ನಾನು ಹೇಳಿದಕ್ಕೆ ಒಂದು ಕಾರಣ ಇದೆ. ನಾನು ಹೇಳೋದನ್ನ ಸ್ವಲ್ಪ ಯೋಚನೆ ಮಾಡಿ. ಅಲ್ಲ, ಹೇಗೆ ಪರಿ? ನಮ್ ಮದ್ವೆ ಎಷ್ಟು ಗ್ರ್ಯಾಂಡ್ ಆಗಿ ನಡೀತು, ಅಭಿ ಮದ್ವೆ ಕೂಡ ಹಾಗೆ ಗ್ರ್ಯಾಂಡ್ ಆಗಿ ನಡೆಯೋದು ಬೇಡವಾ? ಊರಿಗೆ ಹೋಗಿ ಅಮ್ಮನ್ ಮುಂದಾಳತ್ವದಲ್ಲೇ ಈ ಮದ್ವೆ ಮಾಡಿಸೋದು ಸರಿಯಾದ ಐಡಿಯಾ. ಪರಿ, ಪ್ಲೀಸ್ ಹೇಳೋದು ಸ್ವಲ್ಪ ಕೇಳು. ಇಲ್ಲೇ ಮದ್ವೆ ಮಾಡಿಸಿ ಆಮೇಲೆ ಹೋಗೋಣ. ನೀ ಯಾಕೆ ಹೀಗೆ ಹೇಳ್ತಿದ್ಯಾ ಅಂತ ನಂಗೆ ತಿಳಿತಿಲ್ಲ. ನಾ ಹೇಳ್ತಿದ್ದೀನಲ್ಲ, ದೇವಿ ಸಿಕ್ಕಿದ್ಲು ಅಂತ ಅಮ್ಮಂಗೆ ಹೇಳಿದ್ರೆ ಅಮ್ಮ ಸಂತೋಷ ಪಡ್ತಾರೆ. ಹೌದು, ಮೊದಲು ಅಮ್ಮನ ಕಣ್ಮುಂದೆ ದೇವಿನ ಕರ್ಕೊಂಡು ಹೋಗಿ ನಿಲ್ಸೋಣ. ಇಲ್ಲ, ನಿಮ್ಮಮ್ಮ ಮತ್ತೆ ಏನಾದ್ರೂ ಮಾಡಿದ್ರೆ? ಹೇ, ಇಲ್ಲ, ನನಗೆ ಗೊತ್ತಾಗ್ಲಿಲ್ಲ. ಅಲ್ಲ, ಇಲ್ಲ, ನಿಮ್ಮಮ್ಮ ಟೆನ್ಷನ್ ಆಗ್ಬಿಟ್ರೆ? ಪರಿ, ಅದೆಲ್ಲ ನಾನ್ ನೋಡ್ಕೊಳ್ತೀನಿ. ಹೌದು ಪರಿ, ಅಮ್ಮನೇ ನಮ್ಮಿಬ್ರಿಗೂ ಮದ್ವೆ ಮಾಡಿಸ್ಬೇಕು ಅಂತ ಅರೇಂಜ್ ಮಾಡಿದ್ರಲ್ವಾ ಪರಿ? ಅಭಿ, ಇಲ್ಲ, ನಾನು ಮತ್ತೆ ಬೆಂಗಳೂರಿಗೆ ಬರಲ್ಲ. ಯಾಕೆ ದೇವಿ, ಯಾಕೆ ಹೀಗೆ ಹೇಳ್ತಿದ್ಯಾ? ನಿಮಗೂ ಅಭಿಗೂ ಗ್ರ್ಯಾಂಡ್ ಆಗಿ ಮದುವೆ ನಡೆಯುತ್ತೆ, ಅದು ನನ್ನ ಜವಾಬ್ದಾರಿ. ಇಲ್ಲ, ನಾನು ಹೋಟೆಲ್ ಮಗು ಇಟ್ಕೊಂಡು ಕುತ್ತಿಗೆಲ್ ತಾಳಿ ಇಲ್ದೆ. ದೇವಿ, ನೀ ಬಸ್ರಿ ಆಗಿರೋ ವಿಷಯ ಬಂದು ಈಗಾಗಲೇ ಅಮ್ಮಂಗೆ ಗೊತ್ತಲ್ವಾ ದೇವಿ? ಮನೇಲಿ ಎಲ್ರಿಗೂ ಗೊತ್ತಲ್ವಾ? ಮತ್ತೇನ್ ತೊಂದ್ರೆ ನಿನ್ಗೆ? ಅಯ್ಯೋ, ನಾನು ಇಷ್ಟು ಹೊತ್ತು ನನ್ನ ಹೋರಾಟದ ಬಗ್ಗೆ ಹೇಳಿನು ಯಾಕೆ ಯಾರಿಗೂ ನನ್ನ ನೋವು ಅರ್ಥ ಆಗ್ತಿಲ್ಲ. ನಾನು ಪ್ರೆಗ್ನೆಂಟ್ ಆಗಿದ್ದೀನಿ ಅಬ್ಬಿ. ಇದು ಯಾರಿಗಾದ್ರೂ ಮದ್ವೆ ಛತ್ರದಲ್ಲಿ ಗೊತ್ತಾದ್ರೆ ಈ ಮದ್ವೆ ಹೇಗ್ ನಡೆಯುತ್ತೆ? ಯಾರು ನನಗ್ ಮರ್ಯಾದೆ ಕೊಡ್ತಾರೆ? ಊರ್ನವ್ರ ಬಾಯ್ನ ನಿಮ್ ಕೈಲಿ ಮುಚ್ಚಕ್ಕಾಗತ್ತಾ? ಕರೆಕ್ಟೇನೆ ಇವ್ರು ಹೇಳಿದ್ದು. ಒಂದ್ ಹೆಣ್ಣಿನ ಮಾನ ಹೋಯ್ತು ಅಂದ್ರೆ ಏನಾಗುತ್ತೆ ಅರ್ಜುನ್? ಯಾಕೆ ರಿಸ್ಕ್ ತಗೋಬೇಕು? ಇದು ಎಷ್ಟು ದೊಡ್ಡ ಡೆಲಿಕೇಟ್ ಆದ ಸಿಚುವೇಶನ್. ನೀವ್ ಯಾಕೆ ಅರ್ಥನೇ ಮಾಡ್ಕೊಳ್ತಿಲ್ಲ? ಅಲ್ಲ, ಅದು ಬಂದು ಹೋಗಿ ಅಂತ ಇನ್ಯಾವುದು ಕೆಲ್ಸಕ್ಕೆ ಬರಲ್ಲ ಅರ್ಜುನ್. ನನ್ ಕತ್ತಲ್ ತಾಳೆ ಇಲ್ದೆ ನನ್ ಹೋಟೆಲ್ ಮಗು ಜೊತೆ ನಾನ್ ಬೆಂಗಳೂರಿಗೆ ಬರಲ್ಲ. ಅಲ್ಲಿ ಬಂದು ಅವಮಾನ ಪಡೋಕೆ ನನ್ ಮನ್ಸಲ್ಲೂ ದೇಹದಲ್ಲೂ ಬಲ ಉಳ್ಕೊಂಡಿಲ್ಲ. ಅದಕ್ಕೇನೆ ನಾನು ನಮ್ಮ ಮನೆ ಬಿಟ್ಟು ಅಪ್ಪ ಅಮ್ಮನ್ ಬಿಟ್ಟು ಇಲ್ಲಿ ಬಂದು ಹೋರಾಡ್ತಿದ್ದೀನಿ. ನನ್ ಪಾಡಲ್ಲಿ ಯಾರಿಗಾದ್ರೂ ಗೊತ್ತಾದ್ರೆ ಆಮೇಲೆ ನಾನು ವಿಷ ಕೊಟ್ಟು ಸಾಯ್ತೀನಿ. ದೇವಿ, ಇಲ್ಲ, ನನಗೀಗ ಅರ್ಥ ಆಯ್ತು. ಮತ್ತೆ ನಿನ್ನ ಮನ್ಸು ನೋಯಿಸೋದಕ್ಕೆ ನನಗಿಷ್ಟ ಇಲ್ಲ. ಅದರಿಂದ ಮಗುವಿನ ಭವಿಷ್ಯಕ್ಕೂ ಏಟಾಗುತ್ತೆ. ಹಾಗಾಗಿ ನೀನು ಹೇಳ್ದಂಗೆ ನಾವು ನಾಳೆನೇ ಇಲ್ಲಿ ಮದುವೆ ಆಗಿ ಆಮೇಲೆ ಹೋಗೋಣ. ಪ್ಲೀಸ್ ದೇವಿ, ಪ್ಲೀಸ್, ನೀನು ನೋವಲ್ಲಿ ಏನು ಹೆಚ್ಚು ಕಮ್ಮಿ ಮಾಡ್ಕೋಬೇಡ. ಅರ್ಜುನ್, ಮೊದಲು ಇವರಿಗೆ ದೇವಸ್ಥಾನದಲ್ಲಿ ಮದ್ವೆ ಮಾಡ್ಸೋಣ. ದೇವಿಗೂ ಅವ್ರ ಮಗುಗೂ ಒಂದು ಮನ್ನಣೆ ಕೊಡೋಣ. ಆಮೇಲೆ ಅವರನ್ನ ಬೆಂಗಳೂರಿಗೆ ಕರ್ಕೊಂಡು ಹೋಗಿ ಎಲ್ಲರನ್ನು ಕರೆದು ಮದ್ವೆ ಮಾಡಿಸಿದ್ರಾಯ್ತು. ಹೌದು ಅರ್ಜುನ್, ಇವರಿಬ್ರು ಮಾತಾಡಿದ್ ಕೇಳಿಸ್ಕೊಂಡಿದ್ಮೇಲೆ ನನಗೂ ಅದೇ ಸರಿ ಅನ್ಸುತ್ತೆ. ಅಲ್ಲ, ಅಮ್ಮನಿಗೆ ಹೇಳ್ದೆ ನೀವಿಬ್ರು ಮದುವೆ ಮಾಡ್ಕೊಳಕ್ ನೋಡ್ತಿರೋದು ನನಗೆ ಯಾಕೋ ಸರಿ ಅಂತ ಅನಿಸ್ತಾ ಇಲ್ಲ. ಅಯ್ಯೋ ಪ್ಲೀಸ್ ಅರ್ಜುನ್, ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನಮಗೆ ನಮ್ಮ ಅಮ್ಮನೂ ಮುಖ್ಯ ದೇವಿ. ಪ್ಲೀಸ್, ನೀವು ಅದನ್ನ ಅರ್ಥ ಮಾಡ್ಕೊಳ್ಳಿ. ಅರ್ಜುನ್, ನೀವು ಅಮ್ಮನ ಹತ್ರ ಹೇಳೋದು ಬೇಡ ಅಂತಾನೂ ನಾನು ಹೇಳ್ತಿಲ್ಲ. ನಾಳೆ ಬೆಳಗ್ಗೆ ಮದ್ವೆ ಮುಗಿಸ್ಬಿಟ್ಟು ಕೂಡ ಹೇಳ್ಬೋದಲ್ಲ. ದೇವಿ ಮನಸ್ಥಿತಿ ನೋಡ್ಬಿಟ್ಟೆ ನಾನು ಅನ್ಕೊಳ್ತಿರೋದು. ದೇವಿನ ಕಳ್ಕೊಂಡು ಒಬ್ಬ ಗಂಡ್ಸಾಗಿ ನಾನೇ ಇಷ್ಟು ನೋವು ತಿಂದಿರುವಾಗ ನನ್ನ ಬಿಟ್ಟು ಕುತ್ತಿಗೆಲ್ ತಾಳಿ ಇಲ್ಲದೆ ಹೊಟ್ಟೆಲ್ ಒಂದು ಮಗು ಹೊತ್ಕೊಂಡು
ಒಂದು ಹೆಣ್ಣು ಎಷ್ಟೆಲ್ಲ ಕಷ್ಟಪಟ್ಟಿರಬೇಕು. ಅದು ನಮ್ಮಂಥ ಗಂಡಸರಿಗೆ ಕಲ್ಪನೆ ಕೂಡ ಮಾಡ್ಕೊಳಕ್ಕಾಗಲ್ಲ. ನಾನು ನಾಳೆನೇ ದೇವಿನ ಮದುವೆ ಆಗ್ತೀನಿ. ನಾನು ದೇವಿನ ಬಿಟ್ಟು ಇಷ್ಟು ದಿನ ಬೇರೆ ಆಗಿದ್ದಕ್ಕೆ ಇದೇ ಒಂದು ಪ್ರಾಯಶ್ಚಿತ್ತ ಅಂತ ನನಗನ್ನಿಸ್ತಿದೆ. ಅದು ಸರಿ ಅಭಿ, ಆದ್ರೆ ಒಂದು ಪ್ರಾಬ್ಲಮ್ ಇದೆ ಅರ್ಜುನ್. ಅತ್ತೆನೇ ಅಭಿಭಾವ ಮತ್ತೆ ದೇವಿ ಮದ್ವೆಗೆ ಒಪ್ಪಿಗೆ ಕೊಟ್ರು ದೇವಿ ಅವ್ರ ಅಪ್ಪ ಅಮ್ಮನ ಕರ್ಕೊಂಡ್ ಬರ್ಬೇಕು ಅಂತ ಅತ್ತೆ ಡಿಮ್ಯಾಂಡ್ ಮಾಡ್ತಾರೆ. ಯಾಕಂದ್ರೆ ಅತ್ತೆಗೆ ಇದು ಪ್ರೆಸ್ಟೀಜ್ ಇಶ್ಯೂ. ಹೆಣ್ಣಿನ ಅಪ್ಪ ಅಮ್ಮ ಇಲ್ದೆ ಹೇಗ್ ಮದ್ವೆ ಮಾಡ್ತಾರೆ? ಅದು ಕರೆಕ್ಟೇ. ದೇವಿ ಅಪ್ಪ ಅಮ್ಮ ಖಂಡಿತ ಬರೋದಿಲ್ಲ ತಾನೇ. ನಾನ್ ಪ್ರೆಗ್ನೆಂಟ್ ಆಗಿದ್ದೀನಿ ಅಂತ ಅವ್ರು ನನ್ನ ಬಿಟ್ಬಿಟ್ಟಿದ್ದಾರೆ. ಅಂದ್ರೆ ಅವರು ಬರೋದಿಲ್ಲ. ಅವರು ಇಲ್ದೆ ಅತ್ತೆನೂ ಮದ್ವೆ ಮಾಡ್ಸೋದಿಲ್ಲ. ಇವ್ರಿಗೀಗ 4 ತಿಂಗಳಾಗ್ತಾ ಬಂತು. ಹೊಟ್ಟೆನೂ ಚೂರ್ ಮುಂದೆ ಬಂದಿದೆ. ಆಮೇಲೆ ದೇವಿ ಪಾಡೇನು ಸೂಸೈಡ್. ಹೇಯ್, ಇಲ್ಲ ಇಲ್ಲ, ಹಾಗೆಲ್ಲ ಹೇಳ್ಬೇಡಿ. ಐ ಅಂಡರ್ಸ್ಟ್ಯಾಂಡ್. ನಾನು ಸ್ವಲ್ಪ ಯೋಚಿಸ್ತೀನಿ, ಟೈಮ್ ಕೊಡಿ. ಏನ್ ಮಾಡೋದು? ಅರ್ಜುನ್, ನಾನ್ ಹೇಳೋದನ್ ಕೇಳಯ್ಯ. ನೀನ್ ಊರಿಗೆ ಹೋಗ್ಬೇಕು ಅಂತ ತೀರ್ಮಾನ ಮಾಡಿದ್ರೆ ಬಾಳಲ್ಲಿ ಇನ್ನೊಂದ್ಸಲ ದೇವಿಗೆ ಅವಮಾನನು ಹೀಯಾಳಿಕೆನೆ ಸಿಗೋದು. ಮೊದ್ಲು ಇಲ್ಲಿ ಸಿಂಪಲ್ ಆಗಿ ಮದ್ವೆ ಮಾಡ್ಸೋಣ. ಆಮೇಲೆ ಅತ್ತೆ ಮೈಂಡ್ ಸೆಟ್, ದೇವಿ ಅಪ್ಪ ಅಮ್ಮನ್ ಮೈಂಡ್ ಸೆಟ್ ಇದೆಲ್ಲ ನೋಡಿ ಮತ್ತೊಮ್ಮೆ ಮದ್ವೆ ಮಾಡ್ಸೋದ್ರ ಬಗ್ಗೆ ಯೋಚಿಸೋಣ. ಇರು ಪ್ಲೀಸ್, ಸ್ವಲ್ಪ ಯೋಚ್ಸಕ್ ಬಿಡು. ಪ್ಲೀಸ್ ನನ್ನ ಬಿಟ್ಬಿಡಿ. ನಾನು ಹೋಗ್ತೀನಿ ಅಭಿ. ನೀವು ನನ್ನ ನೋಡಿದ್ದೆ ಮರ್ತ್ಬಿಡಿ. ನೀವೆಲ್ಲ ಅನ್ಕೊಂಡಿದ್ದ ಹಾಗೆ ನಾನು ಸತ್ ಹೋದೆ ಅಂತಾನೆ ಇರ್ಲಿ. ನಾ ಹೋಗ್ತೀನಿ. ಹೇ ದೇವಿ, ಏನ್ ದೇವಿ ಹೀಗಂತ್ಯಾ? ಅರ್ಜುನ್, ಓಕೆ ಅಂತ ಹೇಳು ಅರ್ಜುನ್. ಇದಕ್ ಮೇಲೆ ಒಂದ್ ಹೆಣ್ಣು ಏನ್ ಮಾಡ್ತಾಳೆ? ಬಾಳಲ್ಲಿ ಎಷ್ಟೋ ಅವಮಾನ ಕಷ್ಟ ಎಲ್ಲ ದಾಟಿ ಅಭಿಭಾವ ಒಪ್ಕೊಳ್ತಾರೆ ಅಂತ ನಂಬಿಕೆಯಿಂದ ಅವಳು ಹೋರಾಡ್ತಾ ಬಂದಿದ್ದಾಳೆ. ಅವಳಿಗೆ ಏನೂ ಇಲ್ಲ ಅಂತ ಆಗೋದಕ್ಕಿಂತ ಅವಳ ಹೊಟ್ಟೆಲ್ ಬೆಳೀತಾ ಇರೋ ಅಭಿಭಾವನ್ ಮಗುಗೋಸ್ಕರ ತಾಳಿ ಅನ್ನೋ ಒಂದು ಹೆಸರನ್ನ ನಾವು ಕೊಡಿಸ್ಬೇಕಲ್ವಾ? ಅವ್ರನ್ನ ಸ್ವಲ್ಪ ಆದ್ರೂ ನೆಮ್ಮದಿಯಾಗಿ ಬಾಳೋಕ್ ಬಿಡಿ ಪ್ಲೀಸ್ ಅರ್ಜುನ್. ಅರ್ಜುನ್, ನಾನೊಂದ್ ಹೇಳ. ಮದ್ವೆ ಛತ್ರದಲ್ಲಿ ಆ ಸಂಜಯ್ ನನ್ನ ರೂಮಿಗೆ ಬಂದಿದ್ದಕ್ಕೆ ನಿಮ್ಮತ್ತೆ ಸುಭದ್ರ ಹಾಗೆ ತಪ್ಪಾಗಿ ಕೆಟ್ಟದಾಗಿ ಮಾತಾಡಿ ನನ್ ಮೇಲೆ ಎಂತ ದೊಡ್ಡ ತಪ್ಪು ಹೊರಿಸಿದ್ರು. ಈಗ ಇವ್ರಿಗೆ ಆಕ್ಸಿಡೆಂಟ್ ಆಗಿ 2 ತಿಂಗಳು ಎಚ್ಚರ ಕಳ್ಕೊಂಡು ಈ ಊರಲ್ಲೇ ಇದ್ದಿದ್ದು ಅಂತ ಅವರೇ ಹೇಳ್ತಿದ್ದಾರೆ. ನಾವೆಲ್ಲ ಅದನ್ನ ನಂಬ್ತಿದೀವಿ. ಆದ್ರೆ ನಿಮ್ಮನೇಲಿರೋರು ಅದನ್ನ ನಂಬ್ತಾರಾ? ನಾಳೆ ಇವ್ರ ಬಗ್ಗೆ ಅವರು ಹೊಲ್ಸಾಗಿ ಮಾತಾಡಿದ್ರೆ ಈ ಮದ್ವೆ ನಡೆಯುತ್ತಾ?